ಹಾಯ್ ಎಲ್ರಿಗೂ. ಇವತ್ತು ಜಾಕ್ ಫ್ರೂಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ನೈಟೇ ಒಂದು ಗ್ಲಾಸ್ ರೈಸನ್ನ ನೆನೆಸ್ಕೊಂಡಿದ್ದೆ, ಬೆಳಗ್ಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ. ಇದು ನೋಡಿ, ಒಂದು ಗ್ಲಾಸ್ ರೈಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಇವಾಗ ಹಾಕಿ ನೆನೆಸ್ಕೊಂಡಿರೋದೆಲ್ಲ. ಒಂದು ಕಾಯಿ ಹಾಕ್ಕೊತ ಇದ್ದೀನಿ ನಾನು, ತೆಂಗಿನಕಾಯಿ ಒಂದು ಕಾಯಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನೈಸಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ. ಇವಾಗ ಜಾಕ್ ಫ್ರೂಟ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು 20 ತೊನೆಗಿಂತ ಜಾಸ್ತಿ ಇತ್ತು. ಇವಾಗ ಅದಕ್ಕೇ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಸ್ವೀಟ್ಗೆ ನಿಮ್ಮ ತಕ್ಕಂಗೆ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಇದು ಕೂಡ ರುಬ್ಕೊಳ್ಳಿ. ರುಬ್ಬಿಟ್ಟು ಅದೇ ಬಾಕ್ಸ್ಗೆ ಹಾಕ್ಕೊಳ್ಳಿ. ಇವಾಗ ಅಕ್ಕಿ ಹಿಟ್ಟು ಹಾಕಿದ್ವಲ್ಲ, ಅದೇ ಬಾಕ್ಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಅವರ್ ಸೈಡ್ಗೆ ಇಡೋಣ. ಅರ್ಧ ಅವರ್ ಆದಮೇಲೆ ಸ್ಟವ್ ಮೇಲೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಬಾರ್ದು, ತುಪ್ಪ ಹಾಕಬೇಕು. ಮೇಲೇನೂ ತುಪ್ಪ ಹಾಕಬೇಕು, ಎಣ್ಣೆ ಹಾಕಬಾರ್ದು. ಇವಾಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ತುಪ್ಪನ ಸ್ಪ್ರೇ ಮಾಡಿಕೊಂಡು ಇವಾಗ ಹಾಕೋಣ. ದೋಸೆ ಥರನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ಥರ ಹಾಕ್ಬಿಟ್ಟು ಮೇಲೆ ಕೂಡ ತುಪ್ಪನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಇನ್ನೇನು ಬೇಡ, ತುಪ್ಪದಲ್ಲೇ ತಿನ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇವಾಗ ಎರಡು ಕಡೆನೂ ತಿರ್ವಾಕಿದ್ರೆ ಜಾಕ್ ಫ್ರೂಟ್ ದೋಸೆ ರೆಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರನ್ನ ನನ್ನ ಚಾನಲ್ ನೋಡಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.